ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕ್ವಿಕ್ಕಾಗಿ ಗರಿಗರಿಯಾದ ಪಾಲಕ್ ಚಕ್ಲಿ ಮಾಡೋಣ. ಬೇಗನೆ ಆಗುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಗರಿಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಪಾಲಕ್ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಇದನ್ನು ಮಾಡಿಕೊಡಿ, ಖಂಡಿತ ಇಷ್ಟಪಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಾನಿದು ಒಂದೇ ಕಟ್ಟು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇದನ್ನು ಕಟ್ ಮಾಡಿದ್ರೆ ಇದರೊಳಗಡೆ 4 ಕಟ್ಟಿತ್ತು ಚಿಕ್ಕ ಚಿಕ್ಕದು. ಹಾಗಾಗಿ ಇದರಲ್ಲಿ 2 ಕಟ್ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಸೊಪ್ಪು ಬಿಡಿಸ್ಕೊಂಡು ಆಮೇಲೆ ಬೇಕು ಅಂದರೆ ಸೇರಿಸ್ಕೋಬೋದು ಎಕ್ಸ್ಟ್ರಾ. ಹಾಗೆ ಇದರದ್ದು ಈ ಸೊಪ್ಪು ಮಾತ್ರ ಬಿಡಿಸ್ಕೋಬೇಕು, ಈ ದಂಟೇನು ಬೇಡ. ಎಳೆತಿದ್ರೂ ಕೂಡ ಬೇಡ ಅದು, ಅಂದರೆ ಅದಷ್ಟು ಕಲರ್ ಕೂಡ ಬರಲ್ಲ, ಮತ್ತು ಒಂಥರ ನಾರ್ನಾರ್ ಥರ ಉಳ್ಕೊಳ್ಳುತ್ತೆ ಅದು ಆಮೇಲೆ. ಹಾಗಾಗಿ ಇದನ್ನು ಬೇಕಿದ್ರೆ ನೀವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಮತ್ತು ಈ ಪಾಲಕ್ ಸೊಪ್ಪನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೋಬೋದು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಅದೇನು ತುಂಬ ಸ್ಟ್ರಾಂಗ್ ಫ್ಲೇವರ್ ಏನು ಕೂಡ ಇರಲ್ಲಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ಒಳ್ಳೆಯದೇನೆ, ಚೆನ್ನಾಗಿ ಕಲರ್ ಬರುತ್ತೆ. ನಾನಿಲ್ಲಿ 3 ಕಟ್ಟನ್ನು ಬಿಡಿಸ್ಕೊಂಡೆ. ನಾನಿಲ್ಲಿ 2 ಕಟ್ ಬಿಡಿಸ್ಕೊಂಡಾಗ ನಂಗೆ ಸ್ವಲ್ಪ ಸೊಪ್ಪು ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ನಾನು ಆಗಲೇ ತೋರಿಸ್ದೆ ಅಲ್ವಾ, 4 ಕಟ್ಟಿತ್ತು, ಅದರಲ್ಲಿ 3 ಕಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನೀರು ಹಾಕಿ ಒಂದು 3ರಿಂದ 4 ಸತಿನಾದರೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ತುಂಬ ಮಣ್ಣೆಲ್ಲ ಇರುತ್ತಲ್ವ, ಹಾಗಾಗಿ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಹೀಗೇ ಡೈರೆಕ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು 5 ನಿಮಿಷ ನೀರಲ್ಲಿ ಕುದಿಸ್ಕೊಂಡು ಕೂಡ ಅದನ್ನು ರುಬ್ಕೋಬೋದು. ನಾವು ಹೆಂಗೋ ಎಣ್ಣೆಲಿ ಕರಿತೀವಲ್ವ, ಹಾಗಾಗಿ ಮತ್ತೆ ಬೇಯಿಸೋ ಅಗತ್ಯ ಏನಿಲ್ಲ, ಹಾಗೇ ಹಾಕ್ಬೋದು. ಹಾಗೆ ಇದ್ರ ಜೊತೆಗೇನೆ ಒಂದು 4 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಡ ಅಂತಂದರೆ ಹಸಿಮೆಣಸನ್ನು ಸ್ಕಿಪ್ ಮಾಡ್ಬೋದು. ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ತೀನಿ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಪಾಲಕ್ ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ ಹಾಕಿ ಇದನ್ನು ಕೂಡ ಪೌಡರ್ ಮಾಡ್ಕೋಬೇಕು. ಹುರ್ಗಡ್ಲೆ ಗರಿ ಇಲ್ಲ ಅಂತಂದರೆ ಒಂದ್ಸತಿ ಬೇಕಿದ್ರೆ ಹುರ್ಕೊಂಡು ತಣ್ಣಗಾದ್ಮೇಲೆ ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬಹುದು. ಇವಾಗ ಚಕ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ಗೆ 2.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿರೋ ಹುರ್ಗಡ್ಲೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ 1/4 ಕಪ್ ಆಗುವಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡಿ ಕೂಡ ಸೇರಿಸ್ಕೋಬೋದು. ಈ ಥರ ಬೆಣ್ಣೆ ಅಥವಾ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಗಟ್ಟಿಯಾಗಲ್ಲ, ಹಗೂರ ಆಗುತ್ತೆ ಮತ್ತು ಗರಿಗರಿಯಾಗಿ ಬರುತ್ತೆ. ಹಾಗಾಗಿ ಸೇರಿಸ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡಿದ್ದಾದಮೇಲೆ ಇದನ್ನು ನಾವು ನೀರು ಹಾಕೊಳ್ದೇ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಸ್ವಲ್ಪನೇ ಈ ಪಾಲಕ್ ಪ್ಯೂರಿನ ಸೇರಿಸ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟಿಗೆ ಸೇರಿಸ್ಕೊಂಡಿಲ್ಲ, ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ, ತೀರಾ ತೆಳ್ಳಗಾಗ್ಬಿಟ್ರೆ ಅಂತ. ನಾನಿಲ್ಲಿ ರುಬ್ಬುವಾಗಲೇ ಸ್ವಲ್ಪ ಜಾಸ್ತಿ ನೀರು ಹಾಕಿರೋದ್ರಿಂದ ಎಕ್ಸ್ಟ್ರಾ ನೀರೇನು ಕೂಡ ಬೇಕಾಗಿಲ್ಲ ನನಗೆ, ಇದರಲ್ಲೇ ಕಲಿಸ್ಕೊಂಡೆ. ನೀವೇನಾದರೂ ಇದನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದರೆ ಅದಕ್ಕೆ ನೀವು ಎಕ್ಸ್ಟ್ರಾ ನೀರು ಹಾಕಿ ಕಲಿಸ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ನೀರೇನು ಕೂಡ ಸೇರಿಸಿಲ್ಲ, ಪೂರ್ತಿಯಾಗಿ ಪಾಲಕ್ ಪ್ಯೂರಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ, ಕರೆಕ್ಟಾಗಿ ಆಯಿತು. ಈ ರೀತಿ ಹಿಟ್ಟು ರೆಡಿ ಮಾಡಿಕೊಂಡು ಇದನ್ನು ನಾವಿವಾಗ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದ್ಕೊಂಡು ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಮತ್ತು ಇದನ್ನು ನಾವು ಸ್ವಲ್ಪ ಹೊತ್ತು ಬಿಡೋದಾದ್ರೂ ಕೂಡ ಏನಾದರೂ ಪ್ಲೇಟ್ ಅಥವಾ ಬಟ್ಟೆ ಮುಚ್ಚಿನೇ ಇಡಬೇಕು, ಇಲ್ಲಾಂದರೆ ಹಿಟ್ಟು ಒಣಗುತ್ತೆ. ಹಾಗೆ ನಾನಿಲ್ಲಿ ಚಕ್ಲಿ ಮೇಕರ್ಗೂ ಕೂಡ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಳ್ತಾ ಇದ್ದೀನಿ, ಹಿಟ್ಟೆಲ್ಲ ಅಂಟ್ಕೊಬಾರ್ದು ಮತ್ತು ವಾಶ್ ಮಾಡುವಾಗಲೂ ಈಸಿ ಆಗಲಿ ಅಂತ. ಇವಾಗ ಈ ಹಿಟ್ಟನ್ನು ಸ್ವಲ್ಪನೇ ತೊಗೊಂಡು ಇದನ್ನು ನಾವು ಮತ್ತೆ ಒಂದ್ಸತಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ನಾವು ಚಕ್ಲಿ ಸುತ್ತೋವಾಗ ಕಟ್ ಆಗುತ್ತೆ, ಹಾಗಾಗಿ ಎಷ್ಟು ನಾದ್ಕೊತೀವೋ ಅಷ್ಟು ಒಳ್ಳೆಯದು. ನಂತರ ಇದನ್ನು ನಾವು ಚಕ್ಲಿ ಮೇಕರಲ್ಲಿ ಫಿಲ್ ಮಾಡಿಕೊಂಡು ಇದರಲ್ಲಿ ಚಕ್ಲಿ ಮಾಡಿಕೊಂಡ್ರೆ ಆಯಿತು. ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಚಕ್ಲಿ ಮಾಡ್ಕೊಳ್ಳೋದು. ಇವಾಗ ಇದನ್ನು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಚಕ್ಲಿ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪನೂ ಕಟ್ಟಾಗಲ್ಲ, ಆರಾಮಾಗಿ ರೌಂಡ್ ಶೇಪ್ ಮಾಡ್ಕೋಬೋದು. ಈ ಥರ ಕಟ್ ಮಾಡಿಕೊಂಡು ತುದಿಲಿ ಸ್ವಲ್ಪ ಅಂಟಿಸ್ಕೊಳ್ಳಿ, ಆವಾಗ ನಾವು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳಲ್ಲ ಮತ್ತು ಶೇಪ್ ಕೂಡ ಕಳ್ಕೊಳ್ಳಲ್ಲ ಇದು. ಹಾಗೆ ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ಚಕ್ಲಿಗಳನ್ನು ಒಂದೊಂದಾಗಿ ತೆಗೆದು ಬಿಸಿ ಎಣ್ಣೆಗೆ ಹಾಕಿದ್ರೆ ಆಯಿತು. ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ತೆಗೆಯೋದು ಕೂಡ ತುಂಬ ಈಸಿ ಆಗುತ್ತೆ.
ಮತ್ತು ಇದನ್ನು ನಾವು ಸ್ವಲ್ಪ ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಂತಂದರೆ ಕಲರು ಬ್ರೌನ್ ಆಗಿಬಿಡುತ್ತೆ, ಗ್ರೀನ್ ಅಂತೂ ಉಳ್ಕೊಳ್ಳಲ್ಲ, ಮತ್ತು ಒಳಗಡೆ ಕೂಡ ನೀಟಾಗಿ ಬೇಯಲ್ಲ, ಅದು ಹಸಿ ಹಸಿ ಇದೆ ಅಂತ ಅನಿಸುತ್ತೆ, ಗರಿ ಗರಿ ಆಗಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ನಾವು ಒಂದು ಬ್ಯಾಚ್ ಬೇಯಿಸ್ಕೊಳ್ಳೋವರೆಗೂ ಇನ್ನೊಂದು ಬ್ಯಾಚ್ಗೆ ರೆಡಿ ಮಾಡ್ಕೋಬೋದು. ಒಟ್ಟಿಗೆ ಸುತ್ತಿಟ್ಕೊಂಡ್ಬಿಟ್ರೆ ಅದೆಲ್ಲ ಒಣಗೋದಂಗೆ ಆಗುತ್ತೆ ಹಿಟ್ಟೆಲ್ಲ. ಹಾಗೆ ನಾನು ಟ್ರೆಡಿಷ್ನಲ್ ಮೆಥಡಲ್ಲಿ ಚಕ್ಲಿ ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಮಗೆ ಈ ಥರ ಪಾಲಕ್ ಸೊಪ್ಪೆಲ್ಲ ಹಾಕಿ ಮಾಡೋದು ಇಷ್ಟ ಆಗಲ್ಲ ಅನ್ನೋರು ಆ ವಿಡಿಯೋನ ಒಂದ್ಸತಿ ಚೆಕ್ ಮಾಡ್ಬೋದು. ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮನೇಲೆ ಹೇಗೆ ಹಿಟ್ಟು ಮಾಡಿಸೋದು, ಗರಿ ಗರಿಯಾಗಿ ಹೇಗೆ ಚಕ್ಲಿ ಮಾಡ್ಕೊಳ್ಳೋದು ಅಂತ ಡೀಟೇಲ್ ಆಗಿ ತೋರಿಸಿದ್ದೀನಿ, ಒಂದ್ಸತಿ ಬೇಕಿದ್ರೆ ಚೆಕ್ ಮಾಡಿ. ನೋಡಿ, ಈ ಥರ ಬಬಲ್ಸ್ ಎಲ್ಲ ಕಮ್ಮಿ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡಿ ತೆಗೆದ್ರೆ ಆಯಿತು. ಮತ್ತು ನೋಡ್ಬೋದು ಕಲರ್ ಸ್ವಲ್ಪ ಡಲ್ ಆಗಿರುತ್ತೆ, ಅಂದರೆ ನಾವು ಅಂಗಡಿಯಿಂದ ಎಲ್ಲ ತರೋ ಥರ ಡಾರ್ಕ್ ಗ್ರೀನಲ್ಲೆಲ್ಲ ಇರಲ್ಲ ಇದು, ಅಂದರೆ ನಾವು ಕಲರ್ ಯೂಸ್ ಮಾಡಿಲ್ಲ ಅಲ್ವಾ, ಹಾಗಾಗಿ ಪರವಾಗಿಲ್ಲ, ಇಷ್ಟಾದರೆ ಸಾಕು. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಬಬಲ್ಸ್ ಎಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಮಿಕ್ಕಿರೋದನ್ನು ಕೂಡ ಇದೇ ಥರ ಫ್ರೈ ಮಾಡಿ ತೆಗಿತೀನಿ. ನಾರ್ಮಲ್ ಚಕ್ಲಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ಕಲರ್ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದ್ರೆ ಆಯಿತು. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.